ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಕ್ವಾಟ್ಲೆ ಅವ್ರು ಹೇಳ್ತಾರೆ, ಮಾವಯ್ಯ ಇವರು ಹೈಕಮಾಂಡ್ ಅವರು ನಾಯಕರು ಕಳಿಸಿದಾರಂತೆ ಇವ್ರನ್ನ ಅಂತ ಹೇಳ್ತಾರೆ. ನಿಮ್ಮನ್ನು ನೋಡಬೇಕು ಅಂದರು ಅಂತ ಹೇಳ್ತಾರೆ. ಹೌದೇ ಅಂತ ಶಿವರಾಮೇಗೌಡರು ಕೇಳ್ತಾರೆ. ನಮಸ್ಕಾರಮ್ಮ, ಹೇಳಿ ಏನು ಸಮಾಚಾರ? ಅದೇ ಸರ್, ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮಿಗೆ ಕೋಚಿಂಗ್ಗೆ ಅಂತ ನನ್ನನ್ನು ಕಳಿಸಿದ್ದಾರೆ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು ಸುಮ್ಮನೆ ಇರ್ತಾರೆ. ಅದನ್ನು ನೋಡಿ ಗೋವಿಂದ ಅವ್ರು ಹೇಳ್ತಾರೆ, ಕ್ವಾಟ್ಲೆ ಇವ್ರನ್ನ ವಿದ್ಯುಂತವ ಕರ್ಕೊಂಡೋಗಿ ಅವ್ರಿಗೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಮಾಡಿಕೊಟ್ಬಿಡು. ಸರಿ ಮಾವ, ಟೀಚರ್ ಅಮ್ಮ ಬನ್ನಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ ಕ್ವಾಟ್ಲೆ ಅವರು. ಈ ಕಡೆ ಸಾವಿತ್ರಿ ಅವರು ಮನಸ್ಸೊಳಗೆ ಅನ್ಕೊಂತಾರೆ, ನಮ್ಮ ಮಟ್ಟಿ ಒಳಗೆ ಓದಬಾರ್ದು ಅಂತ ಇದ್ರೆ ಇವಳು ಪಾಠ ಬೇರೆ ಮಾಡಕ್ಕೆ ಬಂದವಳಲ್ಲ, ಅದು ಹೆಂಗೆ ಅವಳು ಓದಿ ಪರೀಕ್ಷೆ ಬರೀತಾಳಂತ ನೋಡೇ ಬಿಡ್ತೀನಿ ಅಂತ ಅನ್ಕೊಂತಾರೆ ಸಾವಿತ್ರಿ ಅವರು. ಟೀಚರ್ ಕೇಳ್ತಾರೆ, ಇವಾಗ ನಾವು ಎಲ್ಲಿಗೆ ಹೋಗ್ಬೇಕು ಅಂತ. ಟೀಚರ್ ಅಮ್ಮ, ಆಗೋ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಶೆಡ್ಡು, ಅಲ್ಲಿಗೆ ಹೋಗ್ಬೇಕು ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ವಾಟ್, ಆ ಶೆಡ್ಡಲ್ಲಿ ಪಾಠ ಮಾಡ್ಬೇಕಾ? ಯಾಕೆ ಅಂತ ಟೀಚರ್ ಕೇಳ್ತಾರೆ. ಅದು ಅಂತ ಕ್ವಾಟ್ಲೆ ಅವರು ತಳವರಿಸ್ತಾ ಇರ್ಬೇಕಾದ್ರೆ, ಹಾಗಾದ್ರೆ ಮಿನಿಸ್ಟರ್ ಸೊಸೆ ಮನೆ ಒಳಗಡೆ ಇಲ್ವಾ ಅಂತ ಕೇಳ್ತಾರೆ ಟೀಚರ್. ಆ ಶೆಡ್ನಲ್ಲೇ ಇರ್ತಾರಾ? ಅಯ್ಯಯ್ಯೋ ಹಂಗೇನಿಲ್ಲ ಟೀಚರ್ ಅಮ್ಮ, ಮೊದಲೇ ನಮ್ಮ ಮಾವಯ್ಯ ಮಿನಿಸ್ಟ್ರು, ಹೋಗೋರು ಬರೋರು ಜಾಸ್ತಿ, ಮನೆ ಒಳಗಡೆ ಯಾವಾಗ್ಲೂ ಗಲಾಟೆ ಗದ್ದಲ ಇರ್ತದಲ್ವೇ, ಅದಕ್ಕೆ ನಮ್ಮ ಅತ್ತಿಗೆಮ್ಮ ಪ್ರಶಾಂತವಾಗಿ ಓದ್ಲಿ ಅಂತವ ಶೆಡ್ ಮಾಡಿರೋದು. ಅದು ನಮ್ಮ ಅತ್ತಿಗೆಮ್ಮನೆ ಹೇಳಿ ಮಾಡಿಸ್ಕೊಂಡಿರೋದು ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಓ ಹೌದಾ, ತುಂಬಾ ಒಳ್ಳೆ ಕೆಲಸ. ಓದ್ಬೇಕಾದ್ರೆ ಪ್ರಶಾಂತವಾಗಿದ್ರೆ ಒಳ್ಳೇದು ಬಿಡಿ. ನನಗೂ ಪಾಠ ಮಾಡೋದಕ್ಕೆ ತುಂಬಾ ಒಳ್ಳೇದಾಯ್ತು, ಬನ್ನಿ ಹೋಗೋಣ ಅಂತ ಹೇಳ್ತಾರೆ ಟೀಚರ್. ಈ ಕಡೆ ವಿದ್ಯೆಯವರು ಓದ್ಕೊಂಡು ಕೂತಿರ್ತಾರೆ. ಅಲ್ಲಿಗೆ ಕ್ವಾಟ್ಲೆ ಅವರು ಅತ್ತಿಗೆಮ್ಮ ಅನ್ಕೊಂಡ್ ಬರ್ತಾರೆ, ಇವರಯ್ಯ ನಿಮ್ಗೆ ಪಾಠ ಹೇಳ್ಕೊಡಕ್ ಬಂದಿರೋ ಟೀಚರ್ ಅಮ್ಮ, ಇವ್ರನ್ನ ಹೈಕಮಾಂಡ್ ನಾಯಕರು ಕಳಿಸ್ಕೊಟ್ಟಿರೋದು ಅಂತ ಹೇಳ್ತಾರೆ ಕ್ವಾಟ್ಲೆ ಅವರು. ಆಗ ವಿದ್ಯೆಯವರು ಅವ್ರನ್ನ ಪರಿಚಯ ಮಾಡ್ಕೋತಾರೆ. ನಿಮ್ಮಂತ ದೊಡ್ಡ ವ್ಯಕ್ತಿ ನನಗೆ ಪಾಠ ಹೇಳ್ಕೊಡಕ್ ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್ ಅಂತ ಹೇಳ್ತಾರೆ ವಿದ್ಯೆಯವರು. ನಿನ್ನಂತ ಬ್ರಿಲಿಯಂಟ್ ಸ್ಟೂಡೆಂಟ್ಗೆ ನಾನ್ ಕೋಚಿಂಗ್ ಕೊಡ್ತಾ ಇದ್ದೀನಿ ಅನ್ನೋದು ನನ್ ಲಕ್ ಅನ್ಕೊಂತೀನಿ ಅಂತ ಹೇಳ್ತಾರೆ ಟೀಚರ್. ಹೇಳ್ಬೇಕು ಅಂದ್ರೆ ನಾನು ಓದಿ ಟೀಚರ್ ಆಗಿರ್ಬೋದು, ಆದ್ರೆ ನಿನ್ನಷ್ಟು ಬ್ರಿಲಿಯಂಟ್ ಅಲ್ಲ ಅಂತ ಹೇಳ್ತಾರೆ. ಇವತ್ತು ನಾನೇನೇ ಸಾಧನೆ ಮಾಡಿದ್ರುವೆ ಅದಕ್ಕೆಲ್ಲ ಕಾರಣ ನಿಮ್ಮಂತ ಗುರುಗಳೇ ಮೇಡಮ್ ಅಂತ ಹೇಳ್ತಾರೆ ವಿದ್ಯೆಯವರು. ನಾನ್ ಮರ ಆದ್ರೆ ನೀವೆಲ್ರೂ ಬೇರಿದ್ದಂಗೆ, ನೀವಿದ್ರೇನೆ, ನಾನು ಇಲ್ದೆ ಹೋದ್ರೆ ಏನು ಇಲ್ಲ ಅಂತ ಹೇಳ್ತಾರೆ ವಿದ್ಯೆಯವರು. ಟೀಚರ್ ಅಮ್ಮ, ನಮ್ಮ ಅತ್ತಿಗೆಮ್ಮ ಶಾನೆ ಬುದ್ಧಿವಂತರು, ನೀವು ಬೆರಳು ತೋರಿಸಿದ್ರೆ ಅವರು ಹಸ್ತಾನೆ ನುಂಗ್ಬಿಡ್ತವ್ರೆ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಅದು ವಿದ್ಯಾ ಸ್ಟೇಟ್ಗೆ ಫಸ್ಟ್ ಬಂದಾಗ್ಲೇ ಗೊತ್ತಾಯ್ತು ಬಿಡಿ ಅಂತ ಹೇಳ್ತಾರೆ ಟೀಚರ್. ಸರಿ ಟೀಚರ್ ಅಮ್ಮ, ನಿಮ್ಗೆ ಏನು ವ್ಯವಸ್ಥೆ ಬೇಕು ಹೇಳಿ, ಚಿಟಿಗೆ ಹೊಡೆಯೋದ್ರಲ್ಲಿ ನಿಮ್ ಮುಂದೆ ಇರ್ತದೆ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಆಗ ಟೀಚರ್ ಅಮ್ಮ ಚಿಟಿಗೆ ಹೊಡೆದ್ಬಿಟ್ಟು ಒಂದು ಕಾಫಿ ಅಂತ ಹೇಳ್ತಾರೆ. ಎಲ್ಲಿ ಕಾಫಿ ಬರಲೇ ಇಲ್ಲ ಅಂತ ಹೇಳ್ತಾರೆ. ಕ್ವಾಟ್ಲೆಗೆ ಕೀಟ್ಲೇನಾ, ಅದಕ್ಕೆ ಟೀಚರ್ ತವ ಜಾಸ್ತಿ ಮಾತಾಡಬಾರ್ದು, ಅವರಿಗೆ ಮಾರ್ಕ್ ಕೊಡಕ್ಕಾಗಕ್ಕಿಲ್ಲ ಅಂತವ ಹಿರಿಕರು ಹೇಳಿರೋದು. ಅರ್ಥ ಆಯ್ತು ತಾನೇ, ಇವಾಗ ಹೋಗಿ ನನಗೆ ಒಂದು ವೈಟ್ ಬೋರ್ಡ್ ತಗೊಂಬನ್ನಿ, ಅಷ್ಟೇ ಸಾಕು ಅಂತ ಟೀಚರ್ ಹೇಳ್ತಾರೆ. ಸರಿ ಟೀಚರ್ ಅವ್ವ ಅಂತ ಹೇಳಿ ಬೋರ್ಡ್ನ ತರಕ್ ಹೋಗ್ತಾರೆ ಕ್ವಾಟ್ಲೆ ಅವರು. ನೋಡಿ ವಿದ್ಯಾ, ನೀವು ಇವಾಗ PUC ಎಕ್ಸಾಮ್ ಬರ್ದಿರೋದಕ್ಕೂ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅಲ್ಲಿ ಜಸ್ಟ್ ಕ್ವಶನ್ಸ್ ಕೇಳಿ ಆನ್ಸರ್ನ ಬರೆಯೋದಿಕ್ಕೆ ಹೇಳ್ತಾರೆ, ಆದ್ರೆ ಇಲ್ಲಿ ಕ್ವಶನ್ಸ್ ಮತ್ತೆ ಆನ್ಸರ್ನ ಕೊಟ್ಟು ರೈಟ್ ಆನ್ಸರ್ ಯಾವುದು ಅಂತ ಚೂಸ್ ಮಾಡೋದಿಕ್ಕೆ ಹೇಳ್ತಾರೆ. ಕ್ವಶನ್ ಎಲ್ಲ ಟ್ರಿಕ್ಕಿಯಾಗಿರುತ್ತೆ, ಆನ್ಸರ್ ಗೊತ್ತಿದ್ರೂ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ PUC ಅಲ್ಲಿ ರ್ಯಾಂಕ್ ಬಂದವರು ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ತಗೊಳೋದಕ್ಕೆ ತುಂಬಾ ಕಷ್ಟಪಡ್ತಾರೆ. ಸೊ ನಾನು ಇವತ್ತು ನಿನ್ಗೆ ಈ ತರ ಟ್ರಿಕ್ಕಿ ಕ್ವಶನ್ಸ್ಗೆಲ್ಲ ಹೇಗೆ ಆನ್ಸರ್ ಮಾಡೋದಂತ ಹೇಳ್ಕೊಡ್ತೀನಿ. ಜೊತೆಗೆ ಒಂದಷ್ಟು ಓಲ್ಡ್ ಕ್ವಶನ್ ಪೇಪರ್ಸು, ಸ್ಟಡಿ ಮೆಟೀರಿಯಲ್ಸು ಅದನ್ನೆಲ್ಲ ಕೊಡ್ತೀನಿ. ಸೊ ದಟ್ಟೆಲ್ಲ ಅದನ್ನೆಲ್ಲ ಸ್ಟಡಿ ಮಾಡಿದ್ರೆ ನಿಂಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಟೀಚರ್. ಓಕೆ ಮೇಡಮ್, ಇದು ಒಂದೇ ನನಗೆ ಶಾನೆ ಕಾಡ್ತಾ ಇತ್ತು, ನೀವು ಬಂದಿದ್ದು ನನಗೆ ಶಾನೆ ಹೆಲ್ಪ್ ಆಯ್ತು ಮೇಡಮ್ ಅಂತ ವಿದ್ಯೆಯವ್ರು ಹೇಳ್ತಾ ಇರ್ಬೇಕಾದ್ರೆ ವೈಟ್ ಬೋರ್ಡ್ ತಗೊಂಡು ಕ್ವಾಟ್ಲೆ ಅವ್ರು ಅಲ್ಲಿಗೆ ಬರ್ತಾರೆ. ಟೀಚರ್ ಅಮ್ಮ, ಇಷ್ಟು ಸಾಕೆ ಸದ್ಯಕ್ಕೆ, ಇನ್ನೇನಾದ್ರೂ ಬೇಕೆ ಅಂತ ಕೇಳಿದಾಗ ಇಷ್ಟು ಸಾಕು ಅಂತ ಹೇಳ್ತಾರೆ ಟೀಚರು. ಬೇಕಾದ್ರೆ ಇನ್ನೇನಾದ್ರೂ ಹೇಳ್ತೀನಿ, ನೀವಿನ್ನು ಹೊರಡ್ಬೋದು ಅಂತ ಹೇಳ್ತಾರೆ. ಧನ್ಯವಾದಗಳು ಅತ್ತಿಗೆಮ್ಮ, ಆಲ್ ದ ಬೆಸ್ಟ್ ಅಂತ ಹೇಳಿ ಕ್ವಾಟ್ಲೆ ಅವ್ರು ಅಲ್ಲಿಂದ ಹೊರಟ್ಬಿಡ್ತಾರೆ. ಟೀಚರ್ ಹೇಳ್ತಾರೆ, ನೋಡು ವಿದ್ಯೆ, ನಿನಗೆ ಕೆಮಿಸ್ಟ್ರಿ ಕಷ್ಟ ಆಗ್ಬೋದು, ಫಸ್ಟ್ ನಿನಗೆ ಕೆಮಿಸ್ಟ್ರಿ ಹೇಳ್ಕೊಡ್ತೀನಿ ಅಂತ ಟೀಚರ್ ಪಾಠನ ಶುರು ಮಾಡ್ತಾರೆ. ಈ ಕಡೆ ಭದ್ರ ಅವರು ವಿದ್ಯೆಯವ್ರನ್ನ ನೋಡ್ಕೊಂಡು ನಿಂತಿರ್ತಾರೆ. ಅಷ್ಟರಲ್ಲಿ ಕ್ವಾಟ್ಲೆ ಅಲ್ಲಿಗೆ ಬರ್ತಾರೆ. ಅಣ್ತಮ್ಮ, ಅವರು ನಾಯಕರು ಕಳಿಸ್ಕೊಟ್ಟಿರೋ ಟೀಚರ್ ಅಮ್ಮ ಶಾನೆ ಚುರುಕಾಗವ್ರೆ, ಅವ್ರ ಮಾತುಕತೆ ನೋಡ್ತಾ ಇದ್ರೆ ಈಕಿತ ನಮ್ಮ ಅತ್ತಿಗೆಮ್ಮ ರಾಜ್ಯಕ್ಕೆ ಫಸ್ಟ್ ಬರೋದ್ರಲ್ಲಿ ಅನುಮಾನನೇ ಇಲ್ಲ ಬಿಡು ಅಂತ ಹೇಳ್ತಾರೆ ಕ್ವಾಟ್ಲೆ ಅವರು. ಲೇ ಕ್ವಾಟ್ಲೆ, ಇವಾಗ ಅಪ್ಪಯ್ಯ ಅವಳು ಪರೀಕ್ಷೆ ಬರೆಯೋದಕ್ಕೆ ಒಪ್ಕೊಂಡ್ರದೆ ದೊಡ್ಡ ಸಾಧನೆ ಮಾಡೋದಂಗಾಗದೆ, ಮುಂದೆ ಏನೇನ್ ಮಾಡ್ತಾಳು ನೋಡವ ಅಂತ ಹೇಳ್ತಾರೆ ಭದ್ರ ಅವರು. ಅಣ್ತಮ್ಮ, ಅಡೆತಡೆಗಳು ಬಂದಷ್ಟು ಸಾಧನೆ ಮಾಡ್ಬೇಕು ಅನ್ನೋ ಛಲ ಹೆಚ್ಚಾಗುತ್ತಂತೆ, ಹಂಗೆ ಈ ಕಿತನು ನಮ್ಮ ಅತ್ತಿಗೆಮ್ಮ ಗೆದ್ದು ಬರ್ತಾರ ಬಿಡು, ಬತ್ತೀನಿರು ಅಣ್ತಮ್ಮ ಅಂತ ಹೇಳಿ ಕ್ವಾಟ್ಲೆ ಅವ್ರು ಅಲ್ಲಿಂದ ಹೊರಟ್ಬಿಡ್ತಾರೆ. ನಾನು ಮಾಡ್ತಾ ಇರೋ ಪಾಠ ನಿನಗೆ ಅರ್ಥ ಆಗ್ತಾ ಇದೆಯಾ ವಿದ್ಯಾ ಅಂತ ಕೇಳ್ತಾರೆ ಟೀಚರ್. ಹ್ಞೂ ಮೇಡಮ್, ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಐತೆ ಅಂತ ವಿದ್ಯೆಯವ್ರು ಹೇಳ್ತಾರೆ. ಸಂಕೋಚ ಪಟ್ಕೋಬೇಡ, ನಿನ್ಗೇನೇ ಡೌಟ್ಸ್ ಇದ್ರು ಹೇಳಿ ಕ್ಲಿಯರ್ ಮಾಡ್ಕೋ ವಿದ್ಯಾ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಈಶ್ವರಿ ಗ್ಯಾಂಗ್ ಶೆಡ್ ಹತ್ರ ಬರುತ್ತೆ.
ಅಲ್ಲ ಇದನ್ನೆಲ್ಲ ನಮ್ಮ ಕಣ್ಣಿಂದ ನೋಡ್ತಾ ಇದ್ರೆ ಇದು ನಮ್ಮ ಮಟ್ಟಿನೇನೋ ಅಥವಾ ಬೇರೆ ಹಟ್ಟಿಗೆ ಏನಾದರೂ ಬಂದಿದೀವೇನೋ ಅನಿಸ್ತಾ ಇದೆ ಅಂತ ವಿನಂತಿಯವ್ರು ಹೇಳ್ತಾರೆ. ಅದಕ್ಕೆ ಅವಳು ಓದ್ತಾ ಇರೋದು ನೋಡ್ತಾ ಇದ್ರೆ ಅವಳು ಡಾಕ್ಟರ್ ಆಗೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಹಾಗಂತ ಸಾವಿತ್ರಿ ಅವ್ರು ಹೇಳಿದಾಗ ಈಶ್ವರಿ ಅವ್ರು ಹೇಳ್ತಾರೆ, ಹಂಗೇನಾದರೂ ಆಯಿತು ಅನ್ಕೋ, ಇಷ್ಟು ದಿನ ಶಿವರಾಮೇಗೌಡ್ರ ಮನೆ ಅಂತ ಪರಿಚಯಿಸ್ಕೊಂತಿದ್ದ ಮನೆ ಇವಾಗ ಡಾಕ್ಟ್ರ್ ವಿದ್ಯಾನ್ ಮನೆ ಅಂತ ಹೇಳಬೇಕಾಗುತ್ತೆ. ದಿಢ ಅತ್ಗೆ ಇವಳು ಚೆನ್ನಾಗಿ ಓದಿ ಡಾಕ್ಟ್ರಾಗಿ ಎಲ್ರಿಗೂ ಪುಕ್ಸಟ್ಟೆ ಔಷಧಿ ಕೊಡ್ತೀನಿ ಅಂತ ಈ ಮನೆನ ಆಸ್ಪತ್ರೆ ಮಾಡ್ಬಿಡ್ತಾಳೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಅದು ನಮಗೆ ಅರ್ಥ ಆಗುತ್ತೆ ಕಣಂತೆ, ಆದರೆ ಅರ್ಥ ಆಗೋರು ಬೇಕಾಗಿರೋರಿಗೆ ಆಗ್ತಾ ಇಲ್ವಲ್ಲ, ಏನು ಮಾಡೋದು ಅಂತ ಚಿತ್ರ ಅವ್ರು ಹೇಳ್ತಾರೆ. ಇಲ್ಲ ಅದೇನನ ಆಗಲಿ, ಈ 3 ಅಡಿ ಮಾತ್ರ ಡಾಕ್ಟರ್ ಆಗೋದಕ್ಕೆ ನಾವು ಬಿಡಬಾರ್ದು. ಈ ಕಡೆ ಟೀಚರ್ ಹೇಳ್ತಾರೆ, ನೀನು ಬ್ರಿಲಿಯಂಟ್ ಇದೆಯಾ, ಅರ್ಥ ಮಾಡ್ಕೊತೀಯಾ, ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿದರೆ ಒಳ್ಳೆ ಮಾರ್ಕ್ಸ್ ತೊಗೋಬೋದು ಅಂತ ಹೇಳ್ತಾರೆ. ಹಾಗಂತ ಟೀಚರ್ ಹೇಳಿದಾಗ ವಿದ್ಯೆಯವರು ಹೇಳ್ತಾರೆ, ಓಕೆ ಮೇಡಮ್, ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳುವಾಗ ಈಶ್ವರಿ ಅವ್ರು ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ಆಲ್ ದ ಬೆಸ್ಟ್ ವಿದ್ಯಾ, ಚೆನ್ನಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಎಕ್ಸಾಮ್ನ ಅಟೆಂಡ್ ಮಾಡು. ನಿನಗೆ ಏನೇ ಡೌಟ್ಸ್ ಇದ್ದರೂ ಯಾವ ಟೈಮಲ್ಲಿ ಬೇಕಾದರೂ ನನಗೆ ಕಾಲ್ ಮಾಡು ಅಂತ ಹೇಳ್ತಾರೆ ಟೀಚರ್. ತುಂಬ ಥ್ಯಾಂಕ್ಸ್ ಮೇಡಮ್, ನನಗೋಸ್ಕರ ಇಲ್ಲಿವರೆಗೆ ಬಂದು ಒಳ್ಳೆ ಟಿಪ್ಸ್ ಕೊಟ್ಟು ನನಗೆ ಗೊತ್ತಿಲ್ಲದಿರೋ ವಿಷಯನ ಹೇಳ್ಕೊಟ್ಟಿದ್ದೀರಾ ಅಂತ ವಿದ್ಯೆಯವ್ರು ಹೇಳ್ತಾರೆ. ವಿದ್ಯೆ ಗಂಗೆ ನೀರು ಹರಿದ್ರೆ ವಿದ್ಯೆ ಹರಿದ್ರೆ ಪುಣ್ಯ. ಯಾವತ್ತೂ ಕಲ್ತ್ ವಿದ್ಯೆ ನಿಂತ ನೀರಾಗಬಾರ್ದು, ಹೀಗೆ ಇನ್ನೊಬ್ರಿಗೆ ಬೆಳಕಾಗಬೇಕು, ಅವಾಗಲೇ ಸಾರ್ಥಕ ಆಗೋದು. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಅಂತ ಹೇಳಿ ಟೀಚರ್ ಅಲ್ಲಿಂದ ಹೊರಟ್ಬಿಡ್ತಾರೆ. ಅಷ್ಟರಲ್ಲಿ ಚಂಪಾ ಅವ್ರು ಅಲ್ಲಿಗೆ ಬರ್ತಾರೆ. ವಿದ್ಯಾಕ ಎಲ್ಲ ಚೆನ್ನಾಗಿ ಕಲ್ತ್ಕೋತಾ ಇದೆಯಾ? ಹ್ಞೂ ಚಂಪಾ, ಮೇಡಮ್ ಬಂದು ಸಾನೆ ಸಂದಾಗ ಹೇಳ್ಕೊಟ್ರು ಅಂತ ವಿದ್ಯೆಯವ್ರು ಹೇಳ್ತಾರೆ. ಈಗ ನನಗೆ ಎಕ್ಸಾಮ್ ಪಾಸ್ ಮಾಡ್ತೀನಂತ ನಂಬಿಕೆ ಬಂದದೆ ಅಂತ ಹೇಳ್ತಾರೆ ವಿದ್ಯೆಯವರು. ನಾನು ಕೂಡ ದ್ಯಾವ್ರ್ತವ ಅದನ್ನೇ ಕೇಳ್ಕೊತಾ ಇರೋದು ವಿದ್ಯಕ್ಕ ಅಂತ ಚಂಪಾ ಅವ್ರು ಹೇಳ್ತಾರೆ. ಈ ಕಡೆ ಈಶ್ವರಿ ಅವರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ಮನಸ್ಸಲ್ಲಿ ಅನ್ಕೊಂತಾರೆ, ಲೇ 3 ಅಡಿ, ನೀನು ನನ್ನನ್ನು ದಾಟಿ ಅದು ಹೆಂಗೆ ಡಾಕ್ಟ್ರ್ ಓದ್ತೀಯ ನಾನು ನೋಡ್ತೀನಿ ಕಣೆ ಅಂತ ಹೇಳಿ ಈಶ್ವರಿಗೆ ಹಂಗೆ ಅಲ್ಲಿಂದ ಹೊರಟ್ಬಿಡುತ್ತೆ. ವಿದ್ಯೆಯವ್ರು ಹಾಗೆ ಓದ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಡ್ತಾರೆ. ಈ ಕಡೆ ಕ್ವಾಟ್ಲೆ ಅವ್ರು ಪೂಜೆ ಮಾಡ್ತಾ ಇರ್ತಾರೆ. ವಿದ್ಯೆಯವ್ರು ಬೇಡ್ಕೊತಾರೆ, ಅಪ್ಪ ದ್ಯಾವ್ರೆ, ದಿನದಿಂದ ದಿನಕ್ಕೆ ಅಡ್ಡಿ ಆತಂಕಗಳು ಬರ್ತಾನೆ ಇದೆ, ಇದನ್ನೆಲ್ಲ ದಾಟಿ ನಾನು ಪರೀಕ್ಷೆನ ಚೆನ್ನಾಗಿ ಬರೆಯೋ ಥರ ಮಾಡಪ್ಪ ಅಂತ ವಿದ್ಯೆಯವ್ರು ಬೇಡ್ಕೊತಾರೆ. ಈ ಕಡೆ ಭದ್ರಾಜಿ ಬೇಡ್ಕೊತಾರೆ, ಅವ್ವ ಉಲ್ಕೇರವ್ವ, ನೀವೇ ಅವಳ ಜೊತೆಯಾಗಿ ನಿಂತ್ಕೊಂಡು ಅವಳು ಪರೀಕ್ಷೆನ ಸಂದಾಗ ಬರೆದು ಪಾಸಾಗಿ ಅವಳ ಕನಸನ್ನ ಈಡೇರಂಗೆ ಮಾಡಬೇಕು ಅಂತ ಬೇಡ್ಕೋತಾರೆ ಭದ್ರಾಜಿ. ಅಷ್ಟರಲ್ಲಿ ಕ್ವಾಟ್ಲೆ ಅವರು ಆರತಿ ತಟ್ಟೆನ ತಗೋಬರ್ತಾರೆ. ಅಮ್ಮಮ್ಮ ನನಗೆ ಆಶೀರ್ವಾದ ಮಾಡಿ ಅಂತ ವಿದ್ಯೆಯವ್ರು ಕೇಳ್ಕೊತಾರೆ. ಮೊದಲು ಆ ದ್ಯಾವ್ರ ಆಶೀರ್ವಾದ ತಕ್ಕ. ಆಗ ವಿದ್ಯೆಯವ್ರು ಹೇಳ್ತಾರೆ, ನನ್ನ ಪಾಲಿಗೆ ನೀವೇ ದ್ಯಾವ್ರು ಅಮ್ಮಮ್ಮ, ನೀವು ಇಲ್ಲದೆ ಹೋಗಿದ್ರೆ ನಾನು ಇಲ್ಲಿ ಗಂಟ ಬರ್ತಾನೆ ಇರಲಿಲ್ಲ ಅಂತ ವಿದ್ಯೆಯವ್ರು ಹೇಳಿ ಕಾಲು ಮುಗಿಬೇಕಾದ್ರೆ ಅಜ್ಜಮ್ಮ ಹೇಳ್ತಾರೆ, ನಿಂತ್ಕೋ ನೋಡು, ನೀನು ಬಸ್ರಿ ಹೆಂಗ್ಸು, ಹಿಂಗೆಲ್ಲ ಅಡ್ಡದಿಡ್ಡಿ ಬಗ್ಗದ್ ಮಾಡಬಾರ್ದು ಅಂತ ಹೇಳಿದಾಗ ವಿದ್ಯೆಯವ್ರು ಮೌನವಾಗಿ ಬಿಡ್ತಾರೆ. ಕಿತ್ತ ಹೇಳಿದೀನಿ ಮತ್ತೆ ತಿರ್ಗಾ ಹಂಗೆ ಮಾಡ್ತೀಯಲ್ಲ ಅಂತ ಅಜ್ಜಮ್ಮ ಹೇಳ್ತಾರೆ. ಅದ್ಯಾಕೆ ಇದ್ದಕ್ಕಿದ್ದಂಗೆ ಮುಖ ಬಾಡೋಯ್ತು, ಯಾಕೆ ಏನಾಯ್ತು ಅಂತ ಅಜ್ಜಮ್ಮ ಕೇಳ್ತಾರೆ. ಅಮ್ಮಮ್ಮ ಅದು ಅಂತ ವಿದ್ಯೆಯವ್ರು ಹೇಳ್ತಾ ಇರ್ಬೇಕಾದ್ರೆ, ಯಾಕೆ ಪರೀಕ್ಷೆ ಬರೆಯೋಕೆ ಭಯ ಆಯ್ತೈತೆ? ಆಗ ವಿದ್ಯೆಯವ್ರು ಹೇಳ್ತಾರೆ, ಅಯ್ಯೋ ಆ ಥರ ಏನೂ ಇಲ್ಲ ಅಮ್ಮಮ್ಮ, ನೀವು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ನಿಮ್ಮ ಆಶೀರ್ವಾದ ತಗೊಂಡ್ರೆ ನನಗೇನು ಆಗಕ್ಕಿಲ್ಲ, ನೀವೇನಾದರೂ ನನಗೆ ಆಶೀರ್ವಾದ ಮಾಡಲಿಲ್ಲ ಅಂದರೆ ನನಗೆ ಶಾನೆ ಭಯ ಆಯ್ತದೆ. ಹುಚ್ಚುಡುಗಿ, ನೀನು ಹಿಡ್ದಿದ್ದೇ ಆಟ ಬಿಡು ಅಂತ ಅಜ್ಜಮ್ಮ ಹೇಳ್ತಾರೆ. ಆಗ ಆಶೀರ್ವಾದ ತಗೋತಾರೆ ವಿದ್ಯೆಯವರು. ಅದ್ಯಾರೋ ಆಶೀರ್ವಾದ ನಿನ್ನ ಮ್ಯಾಲಿರಲಿ, ನೀನು ಅನ್ಕೊಂಡಿದ್ದೆಲ್ಲ ನೆರವೇರ್ಲಿ, ಎದ್ದೇಳು ಮೇಕೆ ಅಂತ ಅಜ್ಜಮ್ಮ ಹೇಳ್ತಾರೆ. ಲೇ ಕ್ವಾಟ್ಲೆ, ಆ ತಾಯ್ತನ ತಗೊಂಬ ಇಲ್ಲಿ. ಒಳಗೇರ್ಪುರದ ಮಾರಮ್ಮಗೆ ಪೂಜೆ ಮಾಡಿ ತರಿಸಿರೋ ತಾಯ್ತ ಇದು ನಿಂತಾವ ಇದ್ರೆ ಯಾವ ಕೆಟ್ಟ ದೃಷ್ಟಿನೂ ನಿನ್ ಮ್ಯಾಕ್ ಬೀಳಕ್ಕಿಲ್ಲ ಅಂತ ವಿದ್ಯೆ ಕೈಗೆ ಕಟ್ತಾರೆ ಅಜ್ಜಮ್ಮ. ಇನ್ಮ್ಯಾಕೆ ಯಾವ ಅಡೆತಡೆ ಬರ್ದಂಗೆ ಆ ನಮ್ಮವ್ವ ನಿನ್ನ ಕಾಪಾಡ್ತಾಳೆ, ಸಂದಾಗ ಪರೀಕ್ಷೆ ಬರಿ ಅಂತ ಹೇಳ್ತಾರೆ ಅಜ್ಜಮ್ಮ. ಈ ಕಡೆ ಭದ್ರ ಅವರು ವೇಟ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಶಿವರಾಮೇಗೌಡರು ಬರ್ತಾರೆ. ಭದ್ರಾ ಹೋಗೋಣವೇ ಅಂತ ಶಿವರಾಮೇಗೌಡರು ಹೇಳಿದಾಗ ಸರಿ ಅಪ್ಪಯ್ಯ ಅಂತ ಭದ್ರವ್ರು ಹೇಳ್ತಾರೆ. ಅಷ್ಟರಲ್ಲಿ ಈಶ್ವರಿ ಗ್ಯಾಂಗ್ ಅಲ್ಲಿಗೆ ಬರುತ್ತೆ. ನೋಡಿ, ನೀವೆಲ್ಲ ಏನ್ ಹೇಳಕ್ ಬಂದಿದ್ದೀರಂತ ನನಗೆ ಸಂದಾಗ ಗೊತ್ತದೆ, ಹಂಗೆ ನಾನು ಒಂದ್ಕಿತ ಮಾತು ಕೊಟ್ಮೇಲೆ ಅದನ್ನ ತೆಪ್ಪಕ್ಕಿಲ್ಲ ಅಂತ ನೀವು ಅರ್ಥ ಮಾಡ್ಕೋಬೇಕು. ನಾನೀಗ ಮಾತಾಡೋ ಪರಿಸ್ಥಿತಿಲಿ ಇಲ್ಲ, ಮಾತಾಡಿದ್ರು ಉಪಯೋಗ ಇಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಹಾಗಾಗಿ ನೀವ್ಯಾರು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ಬೇಕಾದ್ರೆ ಸಾವಿತ್ರಿ ಅವ್ರು ಹೇಳ್ತಾರೆ, ಅಣ್ಣ ನೀನೇನು, ನಿನ್ ಪರಿಸ್ಥಿತಿ ಏನು ಅಂತ ನಮಗೆ ಸಂದಾಗ ಅರ್ಥ ಆಗದೆ, ಅದಕ್ಕೆ ಇಷ್ಟಾದ್ರೂ ಅರ್ಥ ಮಾಡ್ಕೊಂಡೆಲ್ಲ ಸಾಕ್ಬಿಡು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಬಿಡು ಅಂತ ಬಿಟ್ಬಿಟ್ರೆ ಪರಿಸ್ಥಿತಿ ಕೆಟ್ಟೋಗುತ್ತೆ. ಈಗ ನೀನು ಇಕ್ಕಟ್ಟಲ್ಲಿ ಸಿಗಾಕೊಂಡಿದೀಯಾ, ಸುಮ್ಕೆ ಇರಬೇಡ, ಇಕ್ಕಟ್ಟಿನ ಹೊರೆ ತುಂಬಾ ಭಾರ, ಹಂಚಿದ್ರೆ ಹಗುರ ಆಯ್ತದೆ. ಸಾವಿತ್ರಿ, ಅದೇನು ಹೇಳ್ಬೇಕಂತ ಇದ್ದೀರೋ ನೇರವಾಗಿ ಹೇಳಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸುತ್ತಿ ಬಳಸಿ ಮಾತಾಡಬೇಡಿ ಅಂತ ಹೇಳ್ಬೇಕಾದ್ರೆ ಈಶ್ವರಿ ಅವ್ರು ಹೇಳ್ತಾರೆ, ಏನಿಲ್ಲ ಬಾವ, ನೀವು ಕೊಟ್ಟಿರೋ ಮಾತನ್ನು ತೆಪ್ಪಬಾರ್ದು, ನಿಮ್ಮ ನಿಯಮನು ಮೀರಬಾರ್ದು, ಹಂಗೆ ಒಂದು ಪ್ಲಾನ್ ಮಾಡಿದೀವಿ. ಏನಪ್ಪ ಅದು ಅಂತ ಉಪಾಯ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಬಾವ, ಈ ಪರೀಕ್ಷೆ ಬರೆದು ಪಾಸ್ ಆದ್ರೆ ತಾನೇ ಮುಂದಕ್ಕೆ ಓದ್ಸೋ ಪ್ರಶ್ನೆ ಬರೋದು, ಪರೀಕ್ಷೆ ಬರೆದು ಪಾಸೇ ಆಗ್ಲಿಲ್ಲ ಅಂದ್ರೆ ಹಾಗಂತ ಈಶ್ವರಿ ಅವ್ರು ಹೇಳಿದಾಗ ಚಿತ್ರ ಅವ್ರು ಹೇಳ್ತಾರೆ, ಹ್ಞೂ ದೊಡ್ಡಪ್ಪ,
ನೀವು ಕೊಟ್ಟ ಮಾತಂಗೆ ಪರೀಕ್ಷೆನೂ ಬರೆಸ್ದಂಗ ಆಯ್ತದೆ, ಜೊತೆಗೆ ನಮ್ಮ ಅಟ್ಟಿ ನಿಯಮನೂ ಪಾಲನೆ ಮಾಡ್ದಂಗ ಆಯ್ತದೆ ಅಲ್ವೇನೆ ವಿನಂತಿ ಅಂತ ಹೇಳ್ತಾರೆ ಚಿತ್ರ ಅವರು. ಹೂ ಮಾವ, ಹಾವು ಸಾಯ್ಬೇಕು ಕೋಲ್ ಮಾತ್ರ ಮುರಿಬಾರ್ದು ಅಂತ ಹೇಳ್ತಾರಲ್ಲ, ಇದು ಹಂಗೇನೆಯ. ಅವಾಗ ರಾಜ್ಯದ ಜನರ ಮುಂದೆ ಕೊಟ್ಟಲ್ಲ ಮಾತು, ಅದನ್ನು ಉಳಿಸ್ಕೊಂಡಂಗ ಆಯ್ತದೆ ಅಂತ ವಿನಂತಿ ಅವ್ರು ಹೇಳ್ತಾರೆ. ಈ ಪೇಪರ್ನವರು ಪ್ರೆಸ್ನವ್ರು ಕೇಳಿದ್ರೆ ನಾನೇನು ಓದಿಸ್ಬೇಕಂತ ಇದ್ದೆ, ಆದ್ರೆ ಅವಳು ಪಾಸ್ ಆಗ್ಲಿಲ್ಲ ಅಂತ ಹೇಳಿದ್ರಾಯ್ತು ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಹಿಂಗೈತೆ ಹಣ ಉಪಾಯ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಆದ್ರೆ ನಾಯಕರು ಅಟ್ಟಿಗಂಟ ಬಂದು ವಿದ್ಯೆಗೆ ಸಂದಾಗ ಓದಿ ಪಾಸ್ ಆಗ್ಬೇಕು ಅಂತ ಹೇಳೋರಲ್ಲ ಅಂತ ಭದ್ರವ್ರು ಹೇಳ್ತಾರೆ. ಅಲ್ಲ ಕಣ್ಲ, ನಾಳಿಗ್ ಬಂದು ಇನ್ನೊಂದು ಹೇಳ್ತಾರೆ, ಅದನ್ನ ಕೇಳಕ್ ಆಯ್ತದೆ. ರಾಜಕೀಯ ವಿಚಾರದಲ್ಲಿ ಏನಾದ್ರೂ ಹೇಳಿದ್ರೆ ಕೇಳ್ಬೋದು, ಅಟ್ಟಿ ವಿಷಯಕ್ಕೆ ಮಾತಾಡಕ್ ಬಂದ್ರೆ ಯಾರೆಲ್ಲ ಕೇಳೋರು ಅಂತ ಈಶ್ವರಿ ಅವ್ರು ಹೇಳ್ತಾರೆ. ನೋಡಿ, ವಿದ್ಯೆ ಓದಿ ಏನು ಆಗ್ಬೇಕಾಗಿಲ್ಲ ಭದ್ರ, ಮನೆಗೆ ಮುದ್ದು ಸೊಸೆ ಆಗಿದ್ರೆ ಆಟೆ ಸಾಕು ಅಲ್ವಾ ಭವ ಅಂತ ಹೇಳ್ತಾರೆ ಈಶ್ವರಿ ಅವರು. ಅದು ಅಪ್ಪಯ್ಯ ಅಂತ ಭದ್ರ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಸಾವಿತ್ರಿ ಅವ್ರು ಹೇಳ್ತಾರೆ, ಭದ್ರ ನೀನು ಮೊದ್ಲು ಅವಳ ಪರ ವಹಿಸ್ಕೊಂಬರೋದು ನಿಲ್ಸು, ನಾವ್ ಹೇಳಿದ್ದು ಸರಿನೋ ತಪ್ಪು ಅಂತ ಅಣ್ಣನೇ ತೀರ್ಮಾನ ಮಾಡ್ಲಿ ಅಂತ ಹೇಳ್ತಾರೆ ಸಾವಿತ್ರಿ ಅವರು. ಅಣ್ಣ ನೀನ್ ಹೇಳೋಣ ಅಂತ ಕೇಳಿದಾಗ ಶಿವರಾಮೇಗೌಡರು ಯೋಚನೆ ಮಾಡ್ಬಿಟ್ಟು ಹೇಳ್ತಾರೆ. ಆಗ ಭದ್ರವ್ರ ಮನ್ಸೊಳಗೆ ಅನ್ಕೊಂತಾರೆ, ಅಪ್ಪಯ್ಯ ದಯವಿಟ್ಟು ಒಪ್ಕೋಬೇಡ. ಆಗ ಯೋಚನೆ ಮಾಡ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ, ನೀವ್ ಹೇಳಿದ್ದು ಸರಿಯಾಗದೆ, ಅಟ್ಟಿಲಿ ಒಬ್ರಿಗೊಂದ್ ನ್ಯಾಯ ಇನ್ನೊಬ್ರಿಗೆ ಇನ್ನೊಂದ್ ನ್ಯಾಯ ಅನ್ನಂಗೆ ಆಗೋದ್ ಬೇಡ, ಹೇಳ್ದಂಗ್ ಮಾಡೋದೇ ಸರಿ ಅಂತ ಅನಿಸ್ತದೆ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಮಾತು ತಪ್ಪದೆ ಅಂತ ಜನಗಳ ಹತ್ರ ಕೆಟ್ಟ ಹೆಸರು ಬೇಡ, ಹಂಗೆ ನಿಮ್ಗಳಿಗೆ ಭೇದ ಭಾವ ಮಾಡ್ತಾ ಇದೀನಿ ಅಂತ ಅನಿಸ್ಕೊಳ್ಳೋದು ಬೇಡ, ನೀವ್ ಹೇಳ್ತಾ ಇರೋ ಸರಿ ಅವಳ್ತಾವ ನೀವೇ ಹೇಳ್ಬಿಡಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಆಗ ಭದ್ರ ಅಜ್ಜಿ ಅಲ್ಲಿಗೆ ಬರ್ತಾರೆ. ಭದ್ರ ಪರೀಕ್ಷೆಗೆ ಒತ್ತಾಗುತ್ತೆ, ಕರ್ಕೊಂಡು ಹೊಂಡಿ ಅಂತ ಹೇಳ್ತಾರೆ. ಆಗ ಭದ್ರಾಜ್ಜಿ ಎಲ್ರನ್ನ ಗಮನಿಸ್ಬಿಟ್ಟು ಮನ್ಸೊಳಗೆ ಅನ್ಕೊಂತಾರೆ, ಏನಿದು ಎಲ್ರು ಶಾನೆ ಸಂತೋಷವಾಗಿದಾರಲ್ಲ, ತಿರ್ಗಾ ಏನ್ ಮಸ್ಲತ್ ಮಾಡ್ಯಾರೋ ಕಾಣ್ತಾ ಇಲ್ವಲ್ಲ, ಹೊಸಿ ಇರವ ಪರೀಕ್ಷೆ ಬರೆಯಕ್ ಹೋಗ್ತಾ ಇರೋಳಿಗೆ ಹೆಂಗ್ ಬರಿಬೇಕು ಹೇಗ್ ಬರಿಬೇಕು ಅಂತ ಸ್ವಲ್ಪ ಹೇಳ್ಕೊಟ್ ಕಳ್ಸವ ಅಂತ ಹೇಳ್ತಾರೆ ಸಾವಿತ್ರಿ ಅವರು. ಅವಳು ಹೆಂಗ್ ಬರಿಬೇಕು ಅಂತ ಪಾಠ ಮಾಡೋರು ಹೇಳ್ಕೊಟ್ಟವ್ರೆ, ನೀನು ಹೇಳ್ಬೇಡ ಬಾಯಿ ಮುಚ್ಕೊಂಡ್ ನಿಂತಿರು ಅಂತ ಹೇಳ್ತಾರೆ ಅಜ್ಜಮ್ಮ. ಅತ್ತೆ ಅವ್ರು ಹೇಳ್ಕೊಟ್ಟಿರೋದು ಬ್ಯಾರೆ, ಈಗ ನಾವ್ ಹೇಳ್ಕೊಡೋದು ಮನೆ ಒಳ್ಳೇದಿಕ್ಕೆ, ಅದಕ್ ನೀವು ಹೊಸಿ ಅವಕಾಶ ಮಾಡ್ಕೊಡ್ಬೇಕು ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಯಾಕವ್ವ ನಾವ್ ಹೇಳಿದ್ರೆ ನೀನ್ ಕೇಳಕ್ಕಿಲ್ವೇ ಅಂತ ವಿದ್ಯಾನ ಹತ್ರ ಬಂದು ಈಶ್ವರಿ ಅವ್ರು ಕೇಳ್ತಾರೆ. ಅಯ್ಯೋ ಚಿಕ್ಕತ್ತೆ ಅದು ಏನು ಅಂತ ಹೇಳಿ ಅಂತ ವಿದ್ಯೆಯವ್ರು ಹೇಳ್ತಾರೆ. ಏನಿಲ್ಲ ಕಣವ, ನೀನು ಬರೆಯಕ್ ಹೋಗ್ತಾ ಇರೋ ಪರೀಕ್ಷೆನಲ್ಲಿ ಪಾಸ್ ಆಗ್ಬಾರ್ದು ಆಟೆಯ. ಆ ವಿಷಯ ಕೇಳಿದ ತಕ್ಷಣ ವಿದ್ಯೆಯವ್ರಿಗೆ ಶಾಕ್ ಆಗೋಗುತ್ತೆ. ಏನ್ ಹೇಳ್ತಾ ಇದೀರಿ ಚಿಕ್ಕತ್ತೆ ಅಂತ ವಿದ್ಯೆಯವ್ರು ಕೇಳ್ತಾರೆ. ಅದೇ ಕಣವ, ನೀನ್ ಪರೀಕ್ಷೆನ ಸಂದಾಗ ಬರೀಬಾರ್ದು ಅಂತ ಹೇಳ್ತಾ ಇದೀನಿ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ನೋಡೆ ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಒಟ್ನಲ್ಲಿ ಈ ಪರೀಕ್ಷೆಯಲ್ಲಿ ನೀನ್ ಫೇಲ್ ಆಗ್ಬೇಕು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಇದನ್ನ ಕೇಳಿ ವಿದ್ಯೆಯವರು ಆತಂಕಗೊಳಗಾಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.